ಅಪ್ಪು ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆ ಭಾಗ್ಯ ನಮ್ಗಿಲ್ಲ. ಅಪ್ಪು ಸರ್ನ ಹಿಡ್ಕೊಂಡು ಮತ್ತೆ ರಾಜ್ಕುಮಾರ್ ಸರ್ನ ಹಿಡ್ಕೊಂಡು ಫಸ್ಟ್ ಕತೆ ಬರ್ದಿರೋದು. ಆಕ್ಚುಲ್ ಆಗಿ ಅಪ್ಪು ಸರ್ ಆಡ್ಬೇಕಾಗಿತ್ತು ನಮ್ಮ ಸಿನಿಮಾ ಸಹಾರದಲ್ಲಿ. ನಮ್ ಜೊತೆ ಇದೆ ಅಂತ ಹೇಳಿದೆ. ಅದಿದು ನಿರ್ದೇಶಕರ ಸಮೇತ ನಮ್ ಜೊತೆ ಇದ್ದಾರೆ. ಮಂಜೇಶ್ ಭಗವತ್ ಅಂತ. ಸರ್ ಹಾಯ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಸರ್. ಸರ್, ಸಿನಿಮಾ ಹೆಸರು ಕೇಳಿ ಎಲ್ರು ಒಂಥರ ಖುಷಿಯಲ್ಲಿ ಮಾತಾಡಿದ್ರು, ತುಂಬಾ ಜೋಶಲ್ಲಿ ಮಾತಾಡಿದ್ರು ಸರ್. ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟೋರಿ ಬರ್ದಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಮ ಟ್ರೈಲರ್ ಮತ್ತೆ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ, ಸಿಕ್ಕಾಪಟ್ಟೆ ಸದ್ದು ಸಮೇತ ಮಾಡ್ತಾ ಇದೆ ಸರ್. ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನೀವು? ಇದನ್ನೊಂದು ಎರಡನೇ ಸಿನಿಮಾ. ಮುಂಚೆ ಒಂದು ಸಹಾರ ಅಂತ ಅಂದ್ಬಿಟ್ಟು ಒಂದು ವುಮೆನ್ ಕ್ರಿಕೆಟ್ ಓರಿಯೆಂಟೆಡ್ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವು ಮಾಡಿದ್ದು. ಅಂದ್ರೆ ನಮ್ಮ ಏನ್ ಸಹಾರ ಅಂತ ಬಂತು, ಅದೇ ಕನ್ನಡಕ್ಕೆ ಯಾವುದೇ ತರದ ಕತೆ ತಗೊಂಡ್ರು ಅದು ಫಸ್ಟ್ ಬಂದಿತ್ತು. ಯಾರಿಗ್ ಗೊತ್ತು, ನಾಳೆ ಇವಳು ದೊಡ್ಡ ಕ್ರಿಕೆಟರ್ ಆದ್ರೂ ಆಗ್ಬೋದು. ಸೊ ಅದೊಂದು ಇದೆ. ಜೊತೆಗೆ ಇದು ಕನಸೊಂದು ಶುರುವಾಗಿದೆ. ಸೊ ಇದು ಸೆಕೆಂಡ್ ಮೂವಿ ನಂದು. ಇಲ್ಲಿಂದ ನಮ್ದು ಟೀಮ್ ಜರ್ನಿ ಸ್ಟಾರ್ಟ್ ಆಯ್ತು. ಸರ್, ಈಗ ಈ ಸಿನಿಮಾ ಹೆಸರೇ ಒಂಥರ ಹೇಳ್ಬೇಕಾದ್ರೆ ತುಂಬಾ ಹ್ಯಾಪಿ ಆಗಿದೆ. ಸೊ ಈ ಸ್ಟೋರಿ ಬರ್ಬೇಕಾದ್ರೆ ಯಾವ ಪ್ಲೇಸ್ ಅಲ್ಲಿ ಕುತ್ಕೊಂಡಿದ್ರಿ ಅನ್ನೋದು? ಇದು ಸ್ಟೋರಿ ಬಂದು ನನಗೆ ಒಂದು ಇನ್ಸಿಡೆಂಟ್ ಆಗಿದೆ, ಅಂದ್ರೆ ರಿಯಲ್ ಇನ್ಸಿಡೆಂಟ್ ಆಗಿದೆ. ಸೊ ಆ ರಿಯಲ್ ಇನ್ಸಿಡೆಂಟ್ ಒಂದು ಹಿಂಗೆ ನಾವು ನೋಡ್ಬೇಕಾದ್ರೆ, ಅಂದ್ರೆ ನ್ಯೂಸ್ ಅಲ್ಲಿ ನೋಡ್ಬೇಕಾದ್ರೆ ತುಂಬಾ ಕಾಡ್ತದೆ, ಏನ್ ಈ ತರನೂ ಇದೆಯಾ ಇನ್ನೂ ಅಂತ. ಸೊ ಅದು ಸ್ಟೋರಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಅದು ಲೇಟರ್ ಆನ್ ಸ್ಟೋರಿಯಾಗಿ ಕನ್ವರ್ಟ್ ಆಯ್ತು. ಸೊ ನಿಮ್ಗೆ ಅದು ಮತ್ತೆ ಈಗ ಡ್ರೀಮ್ ಕ್ಯಾಚರ್ ಅಂತ ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತು ಸರ್, ನಿಮ್ಮ ಟ್ರೈಲರ್ ಅಲ್ಲಿ ನೋಡಿದೆ. ಅದೇ ಅದ್ರ ಬಗ್ಗೆ ನಿಮ್ಗೆ ಯಾರು ಗೊತ್ತಾ? ಅದ್ರ ಬಗ್ಗೆ ಅಂದ್ರೆ ಡ್ರೀಮ್ ಕ್ಯಾಚರ್ ಅಂತ ಹೇಳಿದ್ರೆ ಅದನ್ನ ನೋಡ್ತಾ ಇದ್ರೆ ಏನೋ ತುಂಬಾ ಪಾಸಿಟಿವ್ ಆಗಿರುತ್ತೆ. ಅದು ಆಕ್ಚುಲಿ ಆಗಿ ಒಂದು 2000 ಇಯರ್ಸ್ ಕಥೆ ಇದೆ. ಅದಕ್ಕೆ 2000 ಇಸ್ವಿ ಹಿಂದ್ಗಡೆನೆ ಅದು ಸ್ಟಾರ್ಟ್ ಆಗಿದೆ. ಸೊ ಅದನ್ನೇನಂತಂದ್ರೆ ಪಾಸಿಟಿವ್ ಎನರ್ಜಿ, ನಿಮ್ಗೆ ಒಂದು ಒಳ್ಳೆ ಅಂದ್ರೆ ಒಂದು ಏನೋ ಬ್ಯಾಡ್ ಡ್ರೀಮ್ಸ್ ಬರ್ತಾ ಇದೆ ಅಂತಂದ್ರೆ ನೀವು ಅದನ್ನ ಹಾಕಿದ್ರೆ ಸೊ ನಿಮ್ಗೆ ಗುಡ್ ಡ್ರೀಮ್ಸ್ ಬರುತ್ತೆ, ಈ ತರ ಒಂದೇ ಇರುತ್ತೆ. ಸೊ ಇದು ಎರಡಕ್ಕೂ ಕತೆಗೂ ಮೀನ್ಸ್ ಇವೆರಡನ್ನು ಇಟ್ಕೊಂಡು ಈ ಕತೆ ಆಗಿದೆ, ಕನಸೊಂದು ಶುರುವಾಗಿದೆ. ಸೊ ಅದಕ್ಕೆ ಕನಸು ಅನ್ನೋದು ನಮಗೆ ಬೇಕಾಗಿತ್ತು. ಸೊ ಕನಸು ಅನ್ನೋದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಕಾಡ್ತು. ಹೆಂಗಂದ್ರೆ ನಮ್ಗೆ ಕನಸು ಅಂತ ಇರ್ಲೇಬೇಕಾಗಿತ್ತು ಸಿನಿಮಾಗೆ. ಅದ್ರ ಜೊತೆ ಮುಂದೆ ಏನು ಅಂತ ಇತ್ತು. ಸೊ ನಮ್ಗೆ ಆಲ್ಮೋಸ್ಟ್ ಒಂದು 200 ಬರ್ತಿದೀವಿ. ಕನಸು ನನಸಾದಾಗ ಏನೇನೋ ಆತರ ಬಂದು. ಸೊ ಅದಾದ್ಮೇಲಿಂದ ಇದು ನಮ್ಗೆ ಏನಂತಂದ್ರೆ ಮೇಯ್ನ್, ನಾನು ಅಪ್ಪು ಸರ್ದು ದೊಡ್ಡ ಫ್ಯಾನ್. ಸೊ ನಿಮಗೆ ಕನಸೊಂದು ಶುರುವಾಗಿದೆ ಅನ್ನೋದು ನಿಮ್ಗೆ ಎಲ್ಲಿಂದ ಅಪ್ಪು ಸರ್ದು ಒಂದು ಲಿಂಕ್ ಇದೆ ಗೊತ್ತಾ ನಿಮ್ಗೆ? ಕೇಳಿದ್ದೀನಿ, ಬಟ್ ಮಿಲನ ಸಿನಿಮಾದಲ್ಲಿ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಅಂತ ಒಂದು ಸಾಂಗ್ ಇದೆ. ಸೊ ಅದೊಂದು ಭಾಗ್ಯ ಸಿಕ್ತು ನಮ್ಗೆ. ಕನಸೊಂದು ಶುರುವಾಗಿದೆ ಅನ್ನೋದು ಅಪ್ಪು ಸರ್ ಅಂದ್ರೆ ಸಿನಿಮಾ ಇಂದ ಅದೊಂದು ಶೀರ್ಷಿಕೆ ಸಿಕ್ತು ನಮ್ಗೆ. ಸೊ ಅದನ್ನ ಮಾಡಿ ಕನಸೊಂದು ಶುರುವಾಗಿದೆ. ಅದೇ ನಿಮ್ಮ ಹೀರೋಯಿನ್ ಹೇಳ್ತಾ ಇದ್ರು ಅಪ್ಪು ಸರ್ದು ಯೂಸ್ ಫ್ಯಾನ್ ನೀವು ಅಂತ. ಸೊ ಈಗ ಆ ಟೈಟಲ್ ಸಮೇತ ಅಪ್ಪು ಸರ್ಗೋಸ್ಕರ ಡೆಡಿಕೇಟ್ ಮಾಡಿದ್ರು ಅಂತ ಸಮೇತ ಹೇಳಿದ್ರು. ನಮ್ಗೆ ಫಸ್ಟ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಆಯ್ತು ಅಪ್ಪು ಸರ್ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅಂತ. ಆ ಭಾಗ್ಯ ನಮ್ಗಿಲ್ಲ. ಸೊ ಏನಾಯ್ತು, ಫಸ್ಟ್ ಇದನ್ನ ಫಸ್ಟ್ ಅಶ್ವಿನಿ ಮೇಡಮ್ಗೆ ಮಾತಾಡಿದ್ದು. ಸೊ ಅವ್ರ ಕತೆ ಅಂದ್ರೆ ಸ್ಟೋರಿ ಒಂದ್ ಲೈನ್ ಹೇಳಿ, ಆಮೇಲಿಂದ ನಮ್ಗೆ ಇದು ಟೈಟಲ್ ಕೇಳಿದ ತಕ್ಷಣ ಅವ್ರು ಫುಲ್ ಖುಷಿ ಆಯ್ತು. ನಾವೆಲ್ಲ ಡಿಸೈನ್ ಮಾಡ್ಕೊಂಡು ಎಲ್ಲ ತೋರಿಸಿದ್ವಿ. ಸೊ ಅದಾದ್ಮೇಲೆ ಅವ್ರ ಕಡೆಯಿಂದ ಟೈಟಲ್ ಲಾಂಚ್ ಮಾಡಿಸ್ಬೇಕು ಅಂದ್ಬಿಟ್ಟು ಅವ್ರ ಕಡೆಯಿಂದ ಕೂಡ ಅವರೇ ಟೈಟಲ್ ಲಾಂಚ್ ಮಾಡ್ಕೊಟ್ರು ನಮ್ಗೆ. ಸೊ ಅದಕ್ಕಿಂತ ಏನೇನೋ ಭಾಗ್ಯ ಇಲ್ಲ. ಸೊ ನಮ್ಮ ಅಪ್ಪು ಸರ್ ನೆಕ್ಸ್ಟ್ ರೀಪ್ಲೇಸ್ಮೆಂಟ್ ನೋಡ್ತಾ ಇರೋದೇ ನಾವು. ರೀಪ್ಲೇಸ್ಮೆಂಟ್ ಅಂತಲ್ಲ, ಸೊ ಅವ್ರ ಪರವಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಿರೋದು ಅಶ್ವಿನಿ ಮೇಡಮ್. ಸೊ ನಮ್ಮಂತವ್ರು ಹೊಸಬ್ರಿಗೆಲ್ಲ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೂಪರ್. ಸರ್, ಇನ್ನೊಂದೇನಂತ ಹೇಳಿದ್ರೆ, ಈಗ ನಿಮ್ಮ ಸಿನಿಮಾಕ್ಕೆ ಸಾಂಗ್ ಎಲ್ಲ ರಿಲೀಸ್ ಆಗಿದ್ದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಒಳ್ಳೆ ಒಂದು ನಿಮ್ಗೆ ಮೆಸೇಜ್ ಸಮೇತ ಸಿಗ್ತಾ ಇದೆ, ಅದರಿಂದ ಒಳ್ಳೆ ರೆಸ್ಪಾನ್ಸ್ ಸಮೇತ ಸಿಗ್ತಾ ಇದೆ. ಸೊ ಆ ಸಾಂಗ್ ನ ಯಾರು ಆಡಿದ್ರು ಸರ್ ಅನ್ನೋದು? ಫಸ್ಟ್ ಎಲ್ಲರಿಗೂ ಏನಂತಂದ್ರೆ ನಮ್ಮ ಮೇನ್ ಡೈರೆಕ್ಟರ್ಸ್ ಶಶಾಂಕ್ ಸರ್, ಸಿಂಪಲ್ ಸುನಿ ಸರ್, ಆಮೇಲಿಂದ ನಮ್ಮ ನನ್ನ ಸ್ನೇಹಿತರಾದ ಪ್ರಮೋದ್ ಮರವಂತೆ, ಇವ್ರು 3 ಜನಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಲೈನ್ಸ್ಗಳು ಬರ್ಕೊಟ್ಟಿದ್ದಾರೆ. ನೀವು ಯಾವ್ದಾದ್ರು ಈಗ ಸೋನು ಸರ್ ಆಡಿರ್ಬೋದು ನಿಮ್ದು, ಅದನ್ನ ಶಶಾಂಕ್ ಸರ್ ಬರ್ದಿದ್ದಾರೆ. ನೀವು ಅದನ್ನ ಕೇಳಿದ್ರೆ ಆಚಾರ ಅದೊಂಥರ ಫುಲ್. ಇವಾಗ ಮೊನ್ನೆ ಒಂದು ರೀಲ್ಸ್ ಮಾಡಿದ್ರು, 1 ಮಿಲಿಯನ್ ವ್ಯೂಸ್ ಆಯ್ತು. ಅದು ಇವಾಗ ಆಗಿರೋದು 1 ಮಿಲಿಯನ್ ವ್ಯೂಸ್ ಅಂತ ಇವಾಗ ನಮ್ಗೆ ಜಸ್ಟ್ ಬಂತು. ಸೊ ಅದು ಒಂಥರ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ ಈಗ. ಆಚಾರ್ಯ ಅಂತ ಅಂದ್ಬಿಟ್ಟು ಅದು ಸೋನು ಸರ್ ವಾಯ್ಸ್, ಅದೆಲ್ಲ ಒಂಥರ ಪುಣ್ಯ ಅಂತ ಅನ್ಬೋದು. ಯಾಕಂದ್ರೆ ನಮ್ದು 2ನೇ ಸಿನಿಮಾಗೆ ಸೋನು ಸರ್ ವಾಯ್ಸು ಇವರೆಲ್ಲ ಸಿಗೋದು ಅಂತಂದ್ರೆ ನಮ್ಮ ಮೇನ್ ಪ್ರೊಡಕ್ಷನ್. ನಮ್ಗೆ ಸರ್ ಇಲ್ಲ ನೋಡಿ, ಇದಕ್ಕೂ ಸ್ವಲ್ಪ ಖರ್ಚು ಮಾಡೋಣ, ಅಲ್ಲಿ ಮಾಡೋಣ, ಆ ಥರ ಎಲ್ಲ ಅಂತ ಹೇಳಿದಾಗ ನಮ್ಮ ಲಕ್ಷ್ಮಿ ಅವರು ಇಲ್ಲ ಮಾಡಿ, ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಕಾನ್ಫಿಡೆಂಟ್ ಇದ್ರೆ ಮಾಡಿ ಅಂತ ಲಿಬರ್ಟಿ ಕೊಟ್ಟರು. ಸೊ ಸಾಂಗ್ಸ್ಗೆಲ್ಲ ಇಟ್ಟೋದಕ್ಕೆ ಮೇನ್ ಕಾರಣನೇ ಅವರು. ಇಲ್ಲಪ್ಪ ನಿಮ್ಗೆ ಇಲ್ಲಿ ಯಾವ್ದಾರು ಬೇರೆಯವ್ರ ಹತ್ರನೇ ಆಡ್ಸು, ನಮ್ಮವ್ರ ಹತ್ರನೇ ಆಡ್ಸು ಅಂತ ಹೇಳಿದ್ರೆ ಈ ಲೆವೆಲ್ಗೆ ಅವ್ರು ಅಂದ್ರೆ ಏನೇ ಮಾಡಬೇಕು ಅನ್ನೋದಾಗ ನಮ್ಗೊಂದು ತಲೆಯಲ್ಲಿ ಇರುತ್ತೆ. ಸೊ ಈ ಸಾಂಗ್ನ ಇವ್ರು ಆಡಿದ್ರೆ ಸರಿ, ಈ ಪಾತ್ರನ ಇವ್ರು ಮಾಡಿದ್ರೆ ಸರಿ ಅಂತ. ಅದಕ್ಕೆಲ್ಲ ನಮ್ಮ ಪ್ರೊಡ್ಯೂಸರ್ ಅದಕ್ಕೆ ನಮಗೆ
ಸಾಥ್ ಕೊಟ್ಟು ಎಲ್ಲ ಮಾಡಿದ್ದಾರೆ. ಸೊ ಈ ಸಾಂಗ್ಸ್ ಎಲ್ಲ ಇಟ್ಟಾಗೋದಕ್ಕೆ ಮೇನ್ ಕಾರಣನೇ ಅವ್ರು. ಓಕೆ, ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದೆ ಸರ್? ಮೂರೇ song. ಮೂರೇ. ಯಾರ್ಯಾರು ಆಡಿದ್ದಾರೆ ಈ 3 ಸಾಂಗ್? ಸೋನು ನಿಗಮ್ ಅವರು, ವಾಸುಕಿ ವೈಭವ್ ಮತ್ತೆ ರಾಜೇಶ್ ಕೃಷ್ಣ. ಸರ್, ಈ ಸಿನಿಮಾ ಈಗಾಗಲೇ ಸಾಂಗು ಮತ್ತೆ ಟ್ರೈಲರ್ ಎಲ್ಲ ಕಡೆನೂ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ. ಸೊ ನಮ್ಮ ಆಡಿಯನ್ಸ್ ಯಾಕೆ ಈ ಸಿನಿಮಾ ನೋಡ್ಬೇಕು ಅನ್ನೋದು ಸರ್? ಫಸ್ಟ್ ಇದು ಕನ್ನಡ ಸಿನಿಮಾ, ಮತ್ತೆ ಒಂದು ಕನಸು ಅನ್ನೋದು ಎಲ್ಲರಿಗೂ ಇರುತ್ತೆ. ಅದೇ ತರ ನಾವು ಒಂದು ಕನಸು ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಸೊ ನಮ್ಮ ಕನಸನ್ನ ಯಾವ ತರ ಅಂದ್ರೆ ಈಗ ಸಿನಿಮಾ ಕನಸು ಏನು ಅನ್ನೋದನ್ನ ಆಡಿಯನ್ಸ್ಗಳು ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇಟ್ಕೊಂಡು, ಅಂದ್ರೆ ಹೇಳಿದ್ರೆ ಒಂದು ಇನ್ಸ್ಪೈರ್ಡ್ ಬೈ ರಿಯಲ್ ಇನ್ಸಿಡೆಂಟ್ ಅಂತ ನೀವು ಟ್ರೈಲರ್ ನೋಡಿದ್ರೆ ನೋಡ್ಬೋದಲ್ಲಿ. ರಿಯಲ್ ಇನ್ಸಿಡೆಂಟ್ ಇಂದ ಇನ್ಸ್ಪೈರ್ ಆಗಿರೋದು. ಅದು ಏನು ಇನ್ಸಿಡೆಂಟು, ಅದೇನಕ್ಕೆ, ಅದೆಲ್ಲ ನಮಗೆ ಅಂದ್ರೆ ಅದು ಕಮ್ಮಿ ಆಗಬೇಕು ಅಂತಂದ್ರೆ ನಮ್ಮ ಸಿನಿಮಾ ನೋಡಿದ್ರೆ ಒಂದಿಷ್ಟು ಆಗಬಹುದು ಅಂತ ನಮ್ಮ ಅಭಿಪ್ರಾಯ. ಸರ್, ಈಗ ಡ್ರೀಮ್ ಕ್ಯಾಪ್ಚರ್ ಅಂತ ಹೇಳಿದ್ರೆ ಅದೇ ಥಾಟ್ ಇಟ್ಕೊಂಡು ನೀವು ಇಡೀ ಸ್ಟೋರಿ ಬರ್ದಿದ್ದೀರಾ ಅನ್ನೋದು ಸರ್? ಖಂಡಿತ ಡ್ರೀಮ್ ಕ್ಯಾಚರ್ ಅನ್ನೋದು ಒಂಥರ ಒನ್ ಆಫ್ ದಿ ಲೀಡ್ ಅಂತಾನೆ ಹೇಳ್ಬೋದು. ಅದು ಖಂಡಿತವಾಗ್ಲೂ ಅದ್ರ ಬೇಲೆ ಹೋಗುತ್ತೆ ಸ್ಟೋರಿ, ಬಟ್ ಅದೇ ಸ್ಟೋರಿ ಅಲ್ಲ. ಅದಕ್ಕೊಂದು ಚಿಕ್ಕ ಟ್ವಿಸ್ಟ್ ಇದೆ ಅದರಲ್ಲಿ. ಆ ಡ್ರೀಮ್ ಕ್ಯಾಚರ್ ಅಂದ್ರೆ ಏನು, ಅದೆಲ್ಲ ನಿಮ್ಗೆ ನಿಜವಾಗ್ಲೂ ವರ್ಕ್ ಆಗುತ್ತಾ ಏನು, ಅದೆಲ್ಲ ನೀವು ಸಿನಿಮಾ ನೋಡೋದಾಗಲೇ ಗೊತ್ತಾಗುತ್ತೆ. ಸೊ ಈಗ ನೋಡಿ, ನಮ್ದು ಮುಂಚೆ ಸಹಾರ ಅನ್ನೋದು ಒಂದು ಬೇರೆ ಯೂನಿಕ್ ಕಾನ್ಸೆಪ್ಟ್. ಇವಾಗ ಡ್ರೀಮ್ ಕ್ಯಾಚರ್ ಅನ್ನೋದು ಯಾರು ಇದುವರೆಗೂ ನಮ್ಮ ಕನ್ನಡದಲ್ಲಿ ಆ ಡ್ರೀಮ್ ಕ್ಯಾಚರ್ ಅನ್ನೋದನ್ನ ಯಾರು ತಂದಿರಲಿಲ್ಲ. ಸೊ ನಮ್ಮ ಸಿನಿಮಾಯಿಂದ ಅದು ಡ್ರೀಮ್ ಕ್ಯಾಚರ್ ಅಂದ್ರೆ ಏನು, ಅದು ನಿಜವಾಗ್ಲೂ ಇದೆಯಾ ಏನು, ಇದೊಂದು ಇಷ್ಟಿದೆ. ಅದ್ರ ಜೊತೆಗೆ ಒಂದು ಲಾಸ್ಟ್ ಅಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಇದೆ. ಸೊ ಡ್ರೀಮ್ ಕ್ಯಾಚರ್ ಕೂಡ ಒನ್ ಆಫ್ ದಿ ಲೀಡ್ ಅಂತಾನೆ ಹೇಳ್ಬೋದು ನಮ್ಮ ಇದರಲ್ಲಿ. ಓಕೆ, ಈಗ ನಿಮ್ಗೆ ಸಿನಿಮಾಕ್ಕೆ ಎಲ್ಲರನ್ನು ಹೊಸಬ್ರು ಹಾಕೊಂಡು ಸಿನಿಮಾ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಇಲ್ಲ, ಹೊಸಬ್ರು ಅಂತ ಏನಿರಲಿಲ್ಲ. ಈಗ ಹೀರೋ ಬಂದು 15 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಅವ್ರು ಸಣ್ಣ ಪುಟ್ಟ ರೋಲ್ಗಳು ಮಾಡ್ತಾ ಇದ್ರು. ಸಾತ್ವಿಕ್ ಅವ್ರು ತಗೊಂಡ್ರೆ ಅವ್ರು ಅವಾಗಿಂದನೂ ಕಂಪೇರ್ ಮಾಡಿದ್ರೆ ನಾವು ಹೊಸಬ್ರು, ಅವ್ರು ಹಳಬ್ರು ತುಂಬಾ. ಯಾಕಂದ್ರೆ ಅವಾಗ 17-18 ವರ್ಷ ಇದ್ದಾಗ್ಲೇ ಅವರು ರೋಸ್ ಅನ್ನೋ ಸೂಪರ್ ಹಿಟ್ ಸಿನಿಮಾ ಕೊಟ್ಟವರು. ಸೊ ನನ್ಗೆ ಯಾರು ಹೊಸ, ಈಗ ಡಾಕ್ಟರ್ ಥ್ರಿಲ್ಲರ್ ಮಂಜು ಮಾಸ್ಟರ್ ಅವ್ರು ಹೊಸಬ್ರು, ಅವ್ರೆಂತ ಲೆಜೆಂಡ್ ಅವರು. ಸೊ ನನ್ಗೆ ಯಾರು ಹೊಸಬ್ರು ಅಂತ ಅನ್ಸಲಿಲ್ಲ. ಮೇ ಬಿ ಅವ್ರ ಮುಂದೆ ನಾನು ಹೊಸಬ ಇರ್ತೀನಿ ಅಷ್ಟೇ, ಅದ್ ಬಿಟ್ರೆ ಹೊಸಬ್ರು ಅಂತ ಯಾರಿಲ್ಲ. ಸೊ ನನಗೆ ತುಂಬಾ ಈಸಿ ಆಯ್ತು ಕೆಲಸ ಮಾಡುವಂಥದ್ದು. ಓಕೆ ಸರ್, ಈಗ ಸೋನು ನಿಗಮ್ ಅವರೆಲ್ಲ ಕನ್ನಡದಲ್ಲಿ ಹಾಡೇಳಕ್ಕೆ ತುಂಬಾ ಅಮೌಂಟ್ ಕೇಳ್ತಾ ಇದ್ದಾರೆ. ಈ ತರ ಎಲ್ಲ ಗಾಸಿಪ್ ಓಡಾಡ್ತಾ ಇದೆ ಸರ್. ನಿಮ್ಮ ಸಿನಿಮಾಕ್ಕೆ ಆ ತರ ಏನಾದ್ರು ಪ್ರಾಬ್ಲಮ್ ಬಂದಿತ್ತಾ? ಇಲ್ಲ, ಈಗ ಸಿಂಪಲ್ ಏನಂತಂದ್ರೆ ಅವರೊಂದು ಪ್ರೂವ್ ಮಾಡಿದ್ದಾರೆ. ಪ್ರೂವ್ ಮಾಡಿ ಅವ್ರ ಹತ್ರ ಹೋಗಿ ನಮ್ಗೆ ನೋಡಿ ನಾನು ಕನ್ನಡ ಆದ್ರೆ ಇಷ್ಟು ಬಜೆಟ್ ಮಾಡ್ತೀನಿ, ಹಿಂದಿ ಆದ್ರೆ ಇಷ್ಟು ಬಜೆಟ್ ಮಾಡ್ತೀನಿ, ಆ ಥರ ಇರುತ್ತೆ. ಸೊ ಹೇಳ್ಬೇಕು ಅಂತಂದ್ರೆ ಅವ್ರು ಹಿಂದಿಗಿಂತ ಜಾಸ್ತಿ ಕನ್ನಡದಲ್ಲಿ ಕಮ್ಮಿ ತಗೊತಾ ಇದ್ದಾರೆ. ಸೊ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ರೆ ಅವರು ಡೆಡಿಕೇಶನ್ ಇದೆಯಲ್ಲ, ಮೂರು ಸತಿ ಬರ್ಕೊಂಡು ಸಾಂಗ್ನ ಅವ್ರು ಮೂರು ಸತಿ ಓದ್ಕೊಂಡು ಹೋಗಿ ಅಲ್ಲ ಅಲ್ಲಿ ಹಾಡು ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಕನ್ನಡದ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ. ಅಂದ್ರೆ ನಾವು ಮುಂದೆ ಲೈವ್ ಆಗಿ ನೋಡಿದೀವಿ. ಸೊ ಅದರಿಂದ ನಾವು ಹೇಳ್ತಾ ಇರೋದು. ಓಕೆ, ಬಟ್ ಇದು ಅಮೌಂಟ್ ಅಂತ ಆತರ ಏನ್ ನಮ್ಗೇನು ಅನ್ಸ್ತಿಲ್ಲ. ನಮ್ಗೆ ಅವ್ರೇನ್ ಮುಂಚೆ ಅವ್ರ ಮ್ಯಾನೇಜರ್ ಹತ್ರ ಮಾತಾಡೋದಲ್ಲ, ಅವ್ರು ಮುಂಚೆ ಏನ್ ತಗೊಂತ ಇದ್ರು ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಮಾಡಿದ್ದಾರೆ. ಹೊಸಬ್ರಿಗೆ ಅಂತಂದ್ರೆ ಎಂಕರೇಜ್ ಮಾಡಿದ್ದಾರೆ ಅವ್ರು. ನಮ್ಗೆ ಆತರ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸರ್, ಈಗ ಇಂಡಸ್ಟ್ರಿಗೆ ನೀವು 2ನೇ ಸಿನಿಮಾ ಮಾಡ್ತಾ ಇರೋದು ಸರ್, ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳ್ಕೊಳ್ಳಿ ಅನ್ನೋದು. ನಾನು ಮೂಲತಃ ಮೈಸೂರವನು. ಮೈಸೂರಿಂದ ಬಂದು ನಾನೊಂದು 9 years ಆಯ್ತು. ನಾನೊಂದು ಸಣ್ಣ ಕನ್ಸು ಇಟ್ಕೊಂಡು ಬಂದೆ ಡೈರೆಕ್ಟರ್ ಆಗ್ಬೇಕು ಅಂತ. ಫಸ್ಟ್ ಸಿನಿಮಾದಲ್ಲೇ ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಅನುಭವಿಸಿದ್ದೀನಿ ಫಸ್ಟ್ ಸಿನಿಮಾದಲ್ಲೇ. ಯಾಕೆಂದ್ರೆ ಪ್ರೊಡ್ಯೂಸರ್ ಒಬ್ರು ಕೈ ಕೊಟ್ಟು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಸೊ ಕೊನೆಗೆ ನಾನೇ ಇನಿಷಿಯೇಟ್ ತಗೊಂಡು ನಾನು ಪ್ರೊಡ್ಯೂಸ್ ಮಾಡಿ ಎಲ್ಲ ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಸಹಾರಾಗೆ ನಾನೇ ಪ್ರೊಡ್ಯೂಸ್ ಮಾಡಿ. ಸೊ ಈ ಥರ ಅಂದರೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀನಿ. ಇಲ್ಲೇ ಇರಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲ ಕಷ್ಟಗಳೆಲ್ಲ ಇರೋ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಸಿನಿಮಾಗೆ ಹಾಕಿ ಆ ಸಹಾರದಿಂದ. ಸೊ ಅದಾದ್ಮೇಲಿಂದ ಇದು 2ನೇ ಸಿನಿಮಾ ಆಗಿದೆ. ಸರ್, ಈಗ ಈ ಸಿನಿಮಾದಲ್ಲಿ ಹೀರೋ ಮತ್ತೆ ಹೀರೋಯಿನ್ ಬಿಟ್ಟು ಬೇರೆ ಯಾವ್ದೆಲ್ಲ ಕ್ಯಾರೆಕ್ಟರ್ಸ್ ಇದೆ ಸರ್? ಮೈನ್ ಬಂದು ಹೀರೋಯಿನ್ ಇದ್ರ ಮೇಲೆ ನಡೆಯುತ್ತೆ. ಸೊ ಅದಾದ್ಮೇಲೆ ಡಾಕ್ಟರ್ ಥ್ರಿಲ್ಲರ್ ಮಂಜು ಅವರು ಇದ್ದಾರೆ, ಮತ್ತೆ ಕುರಿ ಸುನಿಲ್ ಅಂತ ಇದ್ದಾರೆ, ಮತ್ತೆ ಭುವನ ಅಂತ ಅಂದ್ಬಿಟ್ಟು, ಮತ್ತೆ ರಶ್ಮಿ ಅಂತ ಒಬ್ರು ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಅವರು ಫೇಮಸ್ ಆಗಿದ್ದಾರೆ. ಸೊ ಅವರು ರಶ್ಮಿ ಅಂತ ಅಂದ್ಬಿಟ್ಟು ಅವರು ಕೂಡ ಒಂದು ಫೀಮೇಲ್ ಆಲ್ಮೋಸ್ಟ್ ಲೀಡ್ ತರನೇ ಅವ್ರು ಹೋಗ್ತಾರೆ. ಫೀಮೇಲ್ ಅಂದ್ರೆ ಲೀಡ್ ಫ್ರೆಂಡ್ ಆಗಿರ್ತಾರೆ. ಸೊ ಅವ್ರೊಂದು ಕ್ಯಾರೆಕ್ಟರ್ ಹೋಗುತ್ತೆ. ಸೊ ಇಷ್ಟಿದ್ದಾರೆ ಮೈನ್ ಕ್ಯಾರೆಕ್ಟರ್ಸ್. ಓಕೆ, ಈಗ ನೀವು ಆರ್ಟಿಸ್ಟ್ ನೆಲ್ಲ ಚೂಸ್ ಮಾಡಿದ್ದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋರು ಅಥವಾ ರೀಲ್ಸ್ ಅಲ್ಲಿ ಇರೋರು? ಆತರ ಏನಿಲ್ಲ. ಅವರು ಇವಾಗ ರೀಲ್ಸ್ ಅಲ್ಲಿ ತುಂಬಾ ಸ್ಟಾರ್ ಆದ್ರು. ನಾವೆಲ್ಲ ಮಾಡಿದಾಗ ಅವ್ರೇನು ಅಷ್ಟು ಸ್ಟಾರ್ ಆಗಿರ್ಲಿಲ್ಲ. ಸೊ ಅವ್ರು ಅಂದ್ರೆ ಅವ್ರ ಫಸ್ಟ್ ಸಿನಿಮಾ, ಡೆಬ್ಯೂ ಸಿನಿಮಾ, ಅವ್ರು ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಹುಚ್ಚಿತ್ತು. ಸೊ ಅವ್ರ ಡೆಡಿಕೇಶನ್ ಎಲ್ಲ ಇಷ್ಟ ಆಗಿ ನಾವು ಆಡಿಷನ್ ಮಾಡಿದ್ವಿ. ಆಡಿಷನ್ ಅವ್ರು ಚೆನ್ನಾಗಿ ಮಾಡಿದ್ಮೇಲೆ ಅದೊಂದಕ್ಕೆ ನಾವು ಆಡಿಷನ್ ಮಾಡಿದ್ದು, ಅದೊಂದು ಪಾತ್ರಕ್ಕೆ ರಶ್ಮಿ ಅವರು ಅಂತ ಹೇಳಿದ್ರು. ಅದ್ಬಿಟ್ಟು ನಾವು ಟ್ರೆಂಡ್ ಅಲ್ಲಿ ಇರೋರ್ನ ಹಾಕೋಬೇಕು ಈ ತರ ಎಲ್ಲ ನನಗಿಲ್ಲ. ಯಾಕಂದ್ರೆ ಇವರೆಲ್ಲ ಆಲ್ಮೋಸ್ಟ್ ಹೆಸರು ಮಾಡ್ಬಿಟ್ಟಿದ್ರು. ಸರ್, ಈಗ ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ನಿಮ್ಗೆ ಯಾವಾಗ ಬಂದಿದೆ ಸರ್?
ನನಗೆ ಮೇ ಬಿ ನಾವು ಅಪ್ಪು ಸರ್ದು ಅಪ್ಪು ಸಿನಿಮಾ ನೋಡಿದ್ವಿ. ಅವಾಗ್ಲೇ ನನಗೆ ಇಲ್ಲ ಒಂದು ಡೈರೆಕ್ಟರ್ ಆಗಬೇಕು ಅಂತ ಇಷ್ಟ ಇದೆ. ಮತ್ತೆ ನಾನು ಉಪೇಂದ್ರ ಸರ್ದು ಡೈರೆಕ್ಷನ್ ಸಿಕ್ಕಾಪಟ್ಟೆ ಫಾಲೋ ಮಾಡ್ತೀನಿ. ಸೊ ಅವ್ರ ಡೈರೆಕ್ಷನ್ ಮೇಕಿಂಗ್ ಅವೆಲ್ಲ ನೋಡಿ ನನಗೂ ಅವಾಗ ಅನಿಸ್ತು ಚಿಕ್ಕ ಅವಾಗ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ನಾನು ಒಬ್ಬ ಡೈರೆಕ್ಟರ್ ಆದ್ರೆ ಈ ರೀತಿ ಕಥೆಗಳು ಮಾಡ್ಬೋದು. ಅಲ್ಲ ಅಪ್ಪು ಸರ್ ಸಿನಿಮಾಕ್ಕೆ ಏನಾದ್ರು ಡೈರೆಕ್ಷನ್ ಮಾಡ್ಬೇಕು ಅಂತ ಇಲ್ಲ ನೀವು ನಂಬ್ತಿರೋ ಅದೇನೋ ಗೊತ್ತಿಲ್ಲ. ನಾನು ಫಸ್ಟ್ ಕತೆ ಬರ್ತಿರೋದೆ ಅಪ್ಪು ಸರ್ನ ಹಿಡ್ಕೊಂಡು ಮತ್ತೆ ರಾಜ್ಕುಮಾರ್ ಸರ್ನ ಹಿಡ್ಕೊಂಡು ಫಸ್ಟ್ ಕತೆ ಬರ್ದಿರೋದು. ಅದಿನ್ನೂ ಕತೆ ಆಗಿಲ್ಲ, ಯಾಕಂದ್ರೆ ಅದು ಬಜೆಟ್ ಬೇಕು. ಅದೊಂದು ಹೇಳ್ಬೇಕು ಅಂದ್ರೆ ರಾಜ್ಕುಮಾರ್ ಸರ್ ಫ್ಯಾಮಿಲಿಗೆ ತುಂಬಾ ಹತ್ರವಾದಂತ ಕತೆ ಅದು. ಫಸ್ಟ್ ಕತೆ ಬರ್ದಾಗ್ಲೇ ನಾನು ಅಪ್ಪು ಸರ್ ಜೊತೆ ಮಾಡ್ಬೇಕು ಅನ್ನೋದಿತ್ತು. ಅಲ್ಲ ಪ್ರತಿಯೊಬ್ಬರಿಗೂ ಡೈರೆಕ್ಟರ್ ಇರುತ್ತೆ. ಸೊ ನಾನೊಬ್ಬ ಡಯಾರ್ಡ್ ಫ್ಯಾನ್ ಆಗಿ ಅಪ್ಪು ಸರ್ಗೆ ಫಸ್ಟ್ ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಅವ್ರೇನೋ ಸುಮ್ಮನೆ ಬಂದು ಹೋಗುವಂಥದ್ದಲ್ಲ, ಅದು ಒಂದು ಆ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಇವಾಗ ನಾವು ಸಿನಿಮಾ ಮಾಡ್ತಾ ಇರೋದೆಲ್ಲನೂ ಮೆಸೇಜ್ ಕೊಡ್ಕೊಂಡೇ ಮಾಡ್ತಾ ಇರೋದು. ಸೊ ಫಸ್ಟ್ ಸಿನಿಮಾದಲ್ಲೂ ಒಂದು ವುಮನ್ ಕ್ರಿಕೆಟ್ ಓರಿಯೆಂಟೆಡ್ ಮಾಡಿ ಒಂದು ವುಮನ್ ಹೆಂಗ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಹೆಂಗ್ ಮಾಡ್ಬೋದು ಅನ್ನೋದನ್ನೊಂದಿತ್ತು. ಸೊ ಇದರಲ್ಲೂ ಅಷ್ಟೇ ಒಂದು ರಿಯಲ್ ಇನ್ಸಿಡೆಂಟ್ ಸೋಷಿಯಲ್ ಮೆಸೇಜ್ ಅಂದ್ರೆ ಸೋಷಿಯಲ್ ಮೆಸೇಜ್ ಇದೆ. ಸೊ ನಾವು ಮಾಡೋ ಸಿನಿಮಾಗಳಲ್ಲಿ ಖಂಡಿತವಾಗ್ಲೂ ಮೆಸೇಜ್ ಓರಿಯೆಂಟೆಡ್ ಮಾಡಬೇಕು ಅಂತ ನನ್ನ ಇರೋದು ಡೈರೆಕ್ಷನ್. ಅಪ್ಪು ಸರ್ ಯಾವಾಗಾದ್ರೂ ಮೀಟ್ ಮಾಡಿದ್ದೀರಾ? ತುಂಬಾ ಸತಿ ಮೀಟ್ ಮಾಡಿದ್ದೀನಿ, ಆದ್ರೆ ಸಿನಿಮಾಗೆ ಅಂತ ಬಂದಾಗ ಒಬ್ಬ ಡೈರೆಕ್ಟರ್ ಆಗಿ ಮೀಟ್ ಮಾಡೋಕ್ಕಾಗಿಲ್ಲ. ಅದೊದು ಏನಂತಾರೆ ಬ್ಯಾಡ್ ಲಕ್ ಅಂತ ಅನ್ಬೋದು. ಅಪ್ರೋಚ್ ಮಾಡಕ್ಕೆ ಟ್ರೈ ಮಾಡಿದ್ರ? ಈಗ ನಾನು ಫಸ್ಟ್ ಸಿನಿಮಾದಲ್ಲಿ ನಮ್ಮ ಬಹದ್ದೂರ್ ಚೇತನ್ ಸರ್ ಇದಾರಲ್ಲ, ಜೇಮ್ಸ್ ಸರ್ ಇದಾರೆ, ಚೇತನ್ ಸರ್ ಆಕ್ಚುಲ್ ಆಗಿ ಅಪ್ಪು ಸರ್ ಆಡ್ಬೇಕಾಗಿತ್ತು ನಮ್ಮ ಸಿನಿಮಾ ಸಹಾರದಲ್ಲಿ. ಅವರೇ ಬರ್ಕೊಟ್ರು, ಯಾರೋ ಚೇತನ್ ಸರ್. ಸೊ ಅವ್ರು ಬರ್ಕೊಟ್ಟಿದ್ನ ಅಪ್ಪು ಸರ್ ಕೈಲಿ ಆಡಿಸ್ಬೇಕಾಗಿತ್ತು. ಇನ್ನೇನೊಂದು ಆಲ್ಮೋಸ್ಟ್ ಒಂದು ಅಂದ್ರೆ 1 ಮಂತ್ ಅಲ್ಲಿ ಜೇಮ್ಸ್ ಶೂಟಿಂಗ್ ಮುಗಿತಾ ಇತ್ತು. ಆ ಮುಗಿದು ನಾನು ಲಾಸ್ಟ್ ಸೆಟ್ ಅಲ್ಲಿ ಇದ್ದೀನಿ. ಚೇತನ್ ಸರ್ ನನಗೆ ತುಂಬಾ ಆತ್ಮೀಯರಾಗಿದ್ದಾರೆ. ಆವಾಗ ಮಾಡ್ಬೇಕು ಅನ್ನೋ ಟೈಮಲ್ಲಿ ಈ ತರ ಇನ್ಸಿಡೆಂಟ್ ಆಗೋಯ್ತು. ಸೊ ಅವಾಗ ತುಂಬಾ ಮಿಸ್ ಮಾಡ್ಕೊಂಡ್ವಿ. ನಮ್ಗೆ ನಮ್ಮ ಇದಕ್ಕೆ ಒಂದು ಸಾಂಗ್ ಹೇಳ್ಸ್ಕೊಳ್ಳೋಷ್ಟು ಆಗ್ಲಿಲ್ವಲ್ಲ ಅನ್ನೋದೊಂದು ಕೊರಗಿದೆ. ಸೊ ಅದ್ಬಿಟ್ಟು ನಮ್ಮ ಪ್ರತಿಯೊಂದು ಸಿನಿಮಾದಲ್ಲೂ ನಮ್ಮ ಅಪ್ಪು ಸರ್ಗೆ ಯಾವಾಗ್ಲೂ ಒಂಥರ ಡೆಡಿಕೇಶನ್ ಯಾವಾಗ್ಲೂ ಇದ್ದಾರೆ. ಸರ್ ನಿಮ್ಮ ಪ್ರೊಡ್ಯೂಸರ್ ಮತ್ತೆ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್, ಫಸ್ಟ್ ಲಕ್ಷ್ಮೀ ಸರ್ ನೀವು ನೋಡಿದಂಗೆ ಯಾವಾಗ್ಲೇ ಅವ್ರ ಬಗ್ಗೆ ನಿಮಗೆ ಗೊತ್ತು. ಸೊ ಅವರು ನಮ್ಗೆ ಏನೇ ಕೇಳಿದ್ರು ಕೊರತೆ ಇಲ್ದೇನೆ ಮಾಡಿದ್ರು. ಇವತ್ತವರೆಗೂ ಈ ಮೂಮೆಂಟ್ವರೆಗೂ ನಾವು ಏನಾದ್ರು ಸರ್ ಇದು ಮಾಡೋಣ ಸರ್ ಅಂತಂದ್ರೆ ಅವ್ರಿಗೆ ಗೊತ್ತು ನಾವು ಇದನ್ನ ಅಂದ್ರೆ ಇವಾಗ ನಾನೇನೋ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿಂದ ಒಂದು ರೀಸನ್ ಇರುತ್ತೆ, ಖಂಡಿತ ಮಾಡೋಣ ಅಂತ. ಯಾವತ್ತು ಯಾವುದಕ್ಕೂ ಬೇಡ ಅಂತ ಹೇಳಿರೋ ವ್ಯಕ್ತಿನೇ ಅಲ್ಲ. ಸೊ ಅದಕ್ಕೊಂಥರ ಖುಷಿ ಇರುತ್ತೆ ನಮಗೆ. ಸೊ ಒಬ್ಬ ಡೈರೆಕ್ಟರ್ ಆಗಿ ಆತರ ಲಿಬರ್ಟಿ ಸಿಕ್ಕಿದ್ರೆ ಅದಕ್ಕಿಂತ ಖುಷಿ ಏನೇನು ಬೇಕು ಹೇಳಿ. ಸೊ ಒಬ್ಬ ಪ್ರೊಡ್ಯೂಸರ್ ಆಗಿ ಅವ್ರ ಕರ್ತವ್ಯ ತುಂಬಾ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರ್ತೀವಿ. ಇನ್ನು ಆರ್ಟಿಸ್ಟ್ಗಳು ಬಂದ್ರೆ ನಮ್ಮ ನಮ್ಮ ಸಂತೋಷ್ ಬಿಲ್ವಾ ಮತ್ತೆ ಸಾತ್ವಿಕ್ ಅವರು ನಿಮ್ಗೆ ಅವಾಗ್ಲೇ ಹೇಳಿದ್ದೀನಿ ಯಾವ ತರ ಏನು ಅಂತ ಅಂದ್ಬಿಟ್ಟು. ಸೊ ಈ ಸಿನಿಮಾ ಮಾಡೋ ಉದ್ದೇಶನೇ ನಮ್ಗೆ ಸಂತೋಷ್ ಬಿಲ್ವಾ ಇದಾರಲ್ಲ ಅವ್ರಿಗೋಸ್ಕರ. ಯಾಕಂದ್ರೆ ಅವ್ರು ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿತೀನಿ ಅಂತ ಬಂದಿದ್ರು. ಸೊ ಅದೊಂದು ಏನಂತಾರೆ ಫ್ರೆಂಡ್ಶಿಪ್ಗೋಸ್ಕರ ನಾನು ಈ ಸಿನಿಮಾನ ಅವ್ರಿಗಿಲ್ಲ ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಲೀಡ್ ಮಾಡಿರುವಂಥದ್ದು. ಯಾಕಂದ್ರೆ ಅವ್ರು ತುಂಬಾ ಕನಸಿತ್ತು, 15 ವರ್ಷ ಕಷ್ಟಪಟ್ಟಿದ್ದಾರೆ, ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು. ಈ ಮುಂಚೆ ಒಂದು ಸಿನಿಮಾ ಸೆಟ್ಟೇರಿತ್ತು ಅವ್ರದ್ದು, ಯಾವುದು ಏನದು ಬಲೆ ಹುಚ್ಚ ಅಂತ ಮಾಡಿ ಒಂದು ಆಲ್ಮೋಸ್ಟ್ ಒಂದು 45-50 ಲ್ಯಾಕ್ಸ್ ತನಕ ಸಿನಿಮಾ ದುಡ್ಡು ಹಾಕಿ ಅದು ನಿಂತೋಯ್ತು. ಅದು ಡೈರೆಕ್ಟರ್ ಯಾರೋ ಇದಂಗೆ ಮಾಡ್ರು ಅಂತ ಅಂದ್ಬಿಟ್ಟು. ಸೊ ಅದಾದ್ಮೇಲೆ ಸಿನಿಮಾ ಬಿಟ್ಬಿಟ್ಟಿದ್ರು ಅವರು. ಸೊ ಮತ್ತೇನೆ ಇಲ್ಲ ಅವ್ರಿಗೆ ಇರುವಾಗ ಮೆಟೀರಿಯಲ್ ಅಂತ ಅಂದ್ಬಿಟ್ಟು ಸೊ ಈ ಥರ ಅವ್ರದ್ದಾಯಿತು. ಸೊ ಸಾತ್ವಿಕ್ ಅವ್ರದ್ದು ನಿಮ್ಗೆ ಅವಾಗಲೇ ಹೇಳಿದ್ದೀನಿ ಹೆಂಗಾಯ್ತು ಅಂದ್ಬಿಟ್ಟು. ಅದು ಬಿಟ್ಟು ಮೇಯ್ನು ನನಗೆ ಅಂದರೆ ನನ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ನಮ್ಮ ಕೋ ಡೈರೆಕ್ಟರ್. ಇದಕ್ಕೆ ಮುಂಚೆ ಸಹಾರದಲ್ಲಿ ಅವರು ನನಗೆ ಅಸೋಸಿಯೇಟ್ ಆಗಿ ನನಗೆ ಅಸೋಸಿಯೇಟ್ ಡೈರೆಕ್ಟರ್ ಅನ್ನೋದಕ್ಕಿಂತ ಒಬ್ಬ ಬ್ರದರ್ ಆಗಿದ್ದಾರೆ ನನಗೆ ಅವರು. ಸೊ ಅವ್ರ ಬಗ್ಗೆ ಯಾವಾಗಲೂ ನಾನು ಅಂದರೆ ನಾನು ಮಾಡೋ ಪ್ರತಿ ಸಿನಿಮಾದಲ್ಲಿ ಅವ್ರು ಇರ್ತಾರೆ ಅಂತಲೇ ನಾನು ಭಾವಿಸಿದ್ದೀನಿ. ಅವ್ರು ಎಲ್ಲಿ ತನಕ ನನ್ನ ಜೊತೆ ಇರ್ತಾರೆ ನೋಡೋಣ. ಸೊ ಅವರು ಶ್ರೀನಿವಾಸ್ ಅಂತ ಅಂದ್ಬಿಟ್ಟು. ಅದು ಬಿಟ್ಟರೆ ನಿಮಗೆ ಲೋಕೇಂದ್ರ ಸೂರ್ಯ ನಮ್ಮ DOP ಮಾಡಿದ್ದಾರೆ. ಅವರು ಕೊಟ್ಟಿರೋ ಎಷ್ಟು ಸೋರ್ಸಲ್ಲಿ ಎಷ್ಟು ಮ್ಯಾಕ್ಸಿಮಮ್ ತೆಗಿಬೋದು ಅಷ್ಟು ಚೆನ್ನಾಗಿ ನೀವು ಸಿನಿಮಾಗಳಲ್ಲಿ ಟ್ರೈಲರ್ ಆಗಲಿ ನೀವು ಸಾಂಗ್ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಕ್ಯಾಮ್ರಾ ವರ್ಕ್ ಅಂತ. ಸೂರಜ್ ಜೋಯಿಶ್ ಅಂತ ಅಂದ್ಬಿಟ್ಟು ಮ್ಯೂಸಿಕ್ ಕಂಪೋಸರ್. ಅವ್ರೇನಂತಂದರೆ ಮುಂಚೆ ನಂಗೆ ಸಹಾರನೂ ಅವರೇ ಮಾಡಿದ್ದು. ಸೊ ನಮ್ಮಿಬ್ಬರದ್ದು ಬಾಂಡಿಂಗ್ ಚೆನ್ನಾಗಿದೆ. ಸೊ ನನಗೆ ಎಷ್ಟೇ ಬೇಕು ಚೇಂಜಸ್ ಬೇಕು ಅಂತಂದರೆ ಅವರು ಅಂದರೆ ನನ್ನ ವೇವ್ಲೆಂತ ಮ್ಯಾಚ್ ಆಗಿಬಿಟ್ಟಿದ್ದಾರೆ. ಸೊ ಹಿಂಗೆ ಮಾಡೋಣ ಅಂತಂದರೆ ನನಗೆ ಗೊತ್ತಾಯಿತು ಇವರು ಇದನ್ನು ಕೇಳ್ತಾ ಇದ್ದಾರೆ ಅಂತ ಅವ್ರು ಟಕ್ಕಂತ ಮಾಡ್ತಾರೆ. ಸೊ ಅದೊಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಅವ್ರಿಗೆ. ಅದು ಬಿಟ್ಟರೆ ನಮಗೆ ಎಡಿಟ್ ಬಂದು ದೀಪು ಅಂತ ಅಂದ್ಬಿಟ್ಟು. ಸೊ ಸಹಾರಾಗೂ ಅವರು ಒಬ್ಬ ಪಾರ್ಟ್ ಟೈಮು ನಮಗೆ ಇದಾಗಿದ್ರು, ಎಡಿಟರ್ ಆಗಿದ್ರು. ಸೊ ಅದಾದ್ಮೇಲಿಂದ ಮತ್ತೆ ಫುಲ್ ಟೈಮಲ್ಲಿ ನನಗೆ ಈ ಕನಸೊಂದರಿಂದ ಅವ್ರು ಎಡಿಟರ್ ಆಗಿ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಮೇಕಪ್ ಮ್ಯಾನ್ ಬಂದು ನಮ್ಮ ಕೃಷ್ಣಮೂರ್ತಿ ಸರ್ ಅಂತ. ಅವ್ರೊಂಥರ ನಮಗೆ ಸಹಾರದಲ್ಲೂ ಅವರೇ ಮೇಕಪ್ಪು, ಇದರಲ್ಲೂ ಅವರೇ ಮೇಕಪ್ಪು. ಸೊ ಅವ್ರು ಅವಾಗಿಂದ ನಮ್ಗೆ ಒಂಥರ ಫುಲ್ ಒಂಥರ ತುಂಬ ಕ್ಲೋಸ್ ಇದ್ದಾರೆ ಅವರು ಮೇಕಪ್ ಮ್ಯಾನ್. ಸೊ ಒಂಥರ ಅವ್ರು ನಮ್ಗೆ ನೋಡಿದ್ರೆ ಖುಷಿ ಆಗುತ್ತೆ. ಸೊ ಅವ್ರು ಯಾವಾಗಲೂ ನಮ್ಮ ಟೀಮಲ್ಲಿ ಹಂಗೆ ಒಂದು ಚಿಕ್ಕ ಟೀಮ್ ಕಂಟಿನ್ಯೂ ಆಗ್ತಾ ಇದೆ. ಸರ್ ಯಾವೆಲ್ಲ ಲೊಕೇಶನ್ ಶೂಟ್ ಮಾಡಿದ್ದೀರಾ? ನಮ್ಮದು ಕುಂದಾಪುರ, ಆಮೇಲೆ ಬೆಂಗಳೂರು, ಆಮೇಲಿಂದ ಮಂಗಳೂರು, ಆಮೇಲಿಂದ ತುಮಕೂರು ಹತ್ರ ಒಂದು 2 ಜಾಗಗಳು. ಸೊ ಇಷ್ಟ ಆಗಿದೆ. ನಮಸ್ಕಾರ, ಮಂಜೇಶ್ ಭಗವತ್, ಕನಸೊಂದು ಶುರುವಾಗಿದೆ ಸಿನಿಮಾದ ನಿರ್ದೇಶಕ. ಚಿತ್ತಾರ ಎಲ್ಲ ಚಾನಲ್ಸ್ ವೀಕ್ಷಕರಿಗೆ
ದಯವಿಟ್ಟು ಮಾರ್ಚ್ 7th ಕನಸೊಂದು ಶುರುವಾಗಿದೆ. ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಬರುತ್ತೆ. ದಯವಿಟ್ಟು ಹೋಗಿ ಸಿನಿಮಾ ನೋಡಿ, ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು. ಓಕೆ ಸರ್, ಈಗ ಕನಸೊಂದು ಶುರುವಾಗಿದೆ ಸಿನಿಮಾ, ಒಳ್ಳೆ ಸಕ್ಸಸ್ ಸಿಗ್ಲಿ. ಮಾರ್ಚ್ 7ಗೆ ರಿಲೀಸ್ ಆಗ್ತಾ ಇದೆ. ಇನ್ನು ಸಿಕ್ಕಾಬಟ್ಟೆ ಸೂಪರ್ ಡೂಪರ್ ಹಿಟ್ ಆಗಲಿ. ನೀವು ಒಳ್ಳೆ ಡೈರೆಕ್ಷನ್, ಒಳ್ಳೊಳ್ಳೆ ಮೂವಿದು ಕತೆ ಬರೆಯೋಕ್ಕೆ ಶುರು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಒಂದು ಇಂಟರ್ವ್ಯೂಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಚಿತ್ರರಂಗದ ಎಲ್ಲ ವಿಚಾರಗಳಿಗೆ ಚಿತ್ತಾರ 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 ಕನ್ನಡ ಇರೋವರೆಗೂ ಚಿತ್ತಾರ ಇರಲಿ. ಇನ್ನೊಂದು ಲೆವೆಲ್ ಕೊಟ್ಟಾಗಿದ್ದಾರೆ. ಸಿನಿಮಾ ಸಂಬಂಧಪಟ್ಟಂಗೆ ಐ ಥಿಂಕ್ ವೆರಿ ನೈಸ್ ಮ್ಯಾಚಿಂಗ್, ಅದು ಕ್ವಾಲಿಟಿನೇ ತುಂಬ ಚೆನ್ನಾಗಿದೆ.